ನಮಸ್ಕಾರ ಸ್ನೇಹಿತರೆ, ನಾನು ನರ್ಸರೆಡ್ಡಿ ಪಾಟೀಲ್, ಮೋಟಿವೇಶನ್ ಸ್ಪೀಕರ್. ಬನ್ನಿ ನಾವು ಇವತ್ತು ಒಳ್ಳೆಯದನ್ನು ಕಲಿಯೋಣ. ಈ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಪ್ರೀತಿ ಪ್ರೇಮ ಪ್ರಕರಣಗಳನ್ನು ಹೇಗೆ ಕಡಿಮೆ ಮಾಡಬೇಕು, ಈ ವಿದ್ಯಾರ್ಥಿಗಳನ್ನು ಕಾಡುವ ಈ ದೈಹಿಕ ಆಕರ್ಷಣೆಯನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಈ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ವಿದ್ಯಾರ್ಥಿ, ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇದೊಂದು ದೊಡ್ಡದಾದ ಸಮಸ್ಯೆ. ಸಾರ್, ನನಗೆ ಕೆಟ್ಟದಾದ ಆಲೋಚನೆಗಳು ಬರ್ತಾ ಇದ್ದಾವೆ, ಹೇಗೆ ನಿಯಂತ್ರಣ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇರ್ತಾರೆ. ಇದರಿಂದ ವಿದ್ಯಾಭ್ಯಾಸದಲ್ಲಿ ಬಹಳ ತೊಂದರೆ ಆಗ್ತಿದೆ. ಎಸ್, ಎವ್ರಿ ಹ್ಯೂಮನ್ ಬೀಯಿಂಗ್ಸ್ ಹೂ ಕ್ರಾಸಸ್ ಈಸ್ ಅ ಮೆಚ್ಯೂರಿಟಿ, ಈ ಕ್ಯಾನ್ ಗೆಟ್ ದಟ್ ಕೈಂಡ್ ಆಫ್ ದ ಡಿಸೈರ್ಸ್ ಅಂತ ಒಂದು ಬಯಕೆಯನ್ನು, ದೈಹಿಕ ಬಯಕೆಯನ್ನು ಬಯಸೋದು ಸಹಜವಾಗಿದ್ದೇ, ಅದು ನ್ಯಾಚುರಲ್ ಫೆನಾಮಿನಾ, ಅದು ಪ್ರಕೃತಿ ದತ್ತವಾಗಿದ್ದು. ಆದರೆ ಎಲ್ಲರಲ್ಲಿ ಇರುವಂತಹ ಒಂದು ಶಕ್ತಿ ಇದೆ, ಅದನ್ನು ತಡೆ ಹಿಡಿತಕ್ಕಂಥ ಶಕ್ತಿ. ಎಷ್ಟು ಅಟೆನ್ಷನ್ ಏಕಾಗ್ರತೆ ಇರ್ತದೋ, ಅಟ್ರಾಕ್ಷನ್ ಅಷ್ಟೇ ಪ್ರಮಾಣದಲ್ಲಿರ್ತದೆ, ಆಕರ್ಷಣೆ ಕೂಡ ಇರುತ್ತೆ. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರುತ್ತದೆ, ರೆಫಲ್ಷನ್ ಅನ್ನೋ ಒಂದು ವರ್ಡ್ ಇದೆ. ಆದರೆ ವಿಕರ್ಷಣೆ, ಎಷ್ಟು ಬೇಗ ನೀವು ಅಟ್ರಾಕ್ಷನ್ ಆಗ್ತಿರೋ ಅಷ್ಟೇ ಬೇಗ ರೆಫಲ್ಷನ್ ಆಗಬೇಕು, ಅಷ್ಟೇ ಬೇಗ ವಿಮುಖರಾಗಬೇಕು. ಅದನ್ನು ಹೇಗೆ ಅಂತ ಒಂದು ಶಕ್ತಿಯನ್ನು ಪಡ್ಕೊಳ್ಳೋದು ಹೇಗೆ? ಸ್ವಾಮಿ ವಿವೇಕಾನಂದರು ಹೇಳುವಂತೆ, ಎವ್ರಿ ಹ್ಯೂಮನ್ ಬೀಯಿಂಗ್ಸ್ ಹ್ಯಾಸ್ ಅ ಓನ್ ಪವರ್. ಒಂದು ದೊಡ್ಡದಾದ ಅಮೂಲ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿ ಇದೆ. ಈ ಜಗತ್ತನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಕೂಡ ನಮ್ಮಲ್ಲಿದೆ. ಅಂಥ ಶಕ್ತಿಯನ್ನು ಹೇಗೆ ನಮ್ಮನ್ನು ರೂಪಿಸ್ಕೊಳ್ಬೇಕು, ಅಂಥ ಶಕ್ತಿಯನ್ನು ಹೇಗೆ ನಾವು ನಮಗೆ ಪರಿಚಯ ಮಾಡ್ಕೊಳ್ಬೇಕು ಅನ್ನೋದಾದರೆ, ಸ್ವಾಮಿ ವಿವೇಕಾನಂದರು ಒಂದು ಕೊಟೇಶನನ್ನು ಹೇಳ್ತಾರೆ. ಯು ಕ್ಯಾನ್ ನಾಟ್ ಡಿಸ್ಟ್ರಾಯ್ ಯುವರ್ ಎನರ್ಜಿ, ಯು ಕ್ಯಾನ್ ನಾಟ್ ಕ್ರಿಯೇಟ್ ಯುವರ್ ಎನರ್ಜಿ, ಜಸ್ಟ್ ಯು ಕ್ಯಾನ್ ರೀಪ್ಲೇಸ್ ಇನ್ ಅನದರ್ ಮೋಡ್ ಅಂತ ಹೇಳಿದ್ದಾರೆ. ಹಂಗಂದ್ರೆ ನಿಮ್ಮಲ್ಲಿ ಅಡಗಿರುವ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಅದನ್ನು ನೀವು ಸಂಪೂರ್ಣವಾಗಿ ನಾಶ ಮಾಡಲು ಸಾಧ್ಯವಿಲ್ಲ, ಮತ್ತು ಉತ್ಪತ್ತಿ ಮಾಡೋಕ್ಕೂ ಸಾಧ್ಯವಿಲ್ಲ. ಅದು ಆಲ್ರೆಡಿ ನಿಮ್ಮಲ್ಲಿ ಎಕ್ಸಿಸ್ಟ್ ಇದೆ. ಜಸ್ಟ್ ಯು ಹ್ಯಾವ್ ಟು ಗಿವ್ ಆ ಪರ್ಟಿಕ್ಯುಲರ್ ಶೇಪ್. ನಿಮ್ಮಲ್ಲಿರತಕ್ಕಂಥ ಒಂದು ಶಕ್ತಿಗೆ ಯಾವ ರೂಪವನ್ನು ಕೊಡ್ತೀರಿ, ಅದು ಆ ರೂಪವನ್ನು ತಾಳುತ್ತೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳುತ್ತೆ. ಇದು ಸೈನ್ಸ್ ಆಲ್ಸೋ ಸೇಸ್ ದಟ್ ಎನರ್ಜಿ ಅಂದರೆ ಏನು ಅಂತ, ಶಕ್ತಿ ಅಂತಂದರೆ ಏನು ಅಂತಂದರೆ, ಶಕ್ತಿ ಎನರ್ಜಿ ವಿ ಕ್ಯಾನ್ ನಾಟ್ ಪ್ರೊಡ್ಯೂಸ್, ವಿ ಕ್ಯಾನ್ ನಾಟ್ ಡೆಸ್ಟ್ರಾಯ್. ಎನರ್ಜಿ ವಿ ಕ್ಯಾನ್ ಕನ್ವರ್ಟ್ ಇನ್ ಟು ಒನ್ ಫಾರ್ಮ್ ಟು ಅನದರ್ ಮೂಡ್. ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರಿಸಬೇಕು ಹೊರತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಕೂಡ ನಮ್ಮಲ್ಲಿರುವ ಬಯಕೆಯನ್ನು ವಿ ಕಾಂಟ್ ಡೆಸ್ಟ್ರಾಯ್, ಅದನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬಟ್ ವಿ ಕ್ಯಾನ್ ರೀಪ್ಲೇಸ್ ಇಟ್. ಆ ಒಂದು ಆಸಕ್ತಿಯನ್ನು ಬೇರೆ ಕಡೆ ಮರಳಿಸಬೇಕು, ಬೇರೆ ರೂಪವನ್ನು ಕೊಡಬೇಕು. ನಮ್ಮಲ್ಲಿರುವ ದಟ್ ಎನರ್ಜಿ, ದಟ್ ಈಸ್ ಆ ಸೆಕ್ಸುವಲ್ ಡಿಸೈರ್, ದಿಸ್ ಈಸ್ ಅನ್ ಎನರ್ಜಿ ದಟ್ ವಿ ಕ್ಯಾನ್ ಗಿವ್ ದಟ್ ಅ ನ್ಯೂ ಶೇಪ್ ಟು ದ್ಯಾಟ್. ಅದಕ್ಕೆ ಆ ಬೈಕಿಗೆ ಇನ್ನೊಂದು ಬೈಕಿಯನ್ನು ಸೇರಿಸಬೇಕು, ಆ ಒಂದು ಇನ್ನೊಂದು ರೂಪವನ್ನು ಕೊಡಬೇಕು, ಆ ರೂಪಕ್ಕೆ ಇನ್ನೊಂದು ರೂಪವನ್ನು ಸೇರಿಸಬೇಕು. ಅದೇ ಏಮ್, ಒಂದು ಗುರಿಯನ್ನು ಇಟ್ಕೋಬೇಕು. ಎವ್ರಿ ಒನ್ ಸ್ಟೂಡೆಂಟ್ ಹ್ಯಾವ್ ಅ ಗೋಲ್ಸ್ ಇನ್ ದೇರ್ ಲೈಫ್. ಟು ಅಚೀವಿಂಗ್ ದ ಗೋಲ್ ಯು ವಿಲ್ ಫರ್ಗೆಟ್ ದಿಸ್ ಕೈಂಡ್ ಆಫ್ ದ ಬ್ಯಾಡ್ ಥಿಂಗ್ಸ್. ನಿಮಗೆ ಯಾವುದು ದೊಡ್ಡದಾದ ಗುರಿ ಇರುತ್ತೋ ಆಗ ಈ ಸಣ್ಣ ಸಣ್ಣ ವಿಚಾರಗಳು, ದೈಹಿಕ ಸುಖಗಳು ಕಾಣೋದಿಲ್ಲ. ದೈಹಿಕ ಸುಖದಿಂದ ಮುಕ್ತವಾಗಬೇಕು ಅನ್ನೋದಾದರೆ ದೊಡ್ಡದಾದ ಗುರಿಯನ್ನಿಟ್ಟು ಸಾಗಬೇಕು. ಭಗತ್ ಸಿಂಗ್, when he traveled, when you have a strong desire, a burning desire to make a freedom mother country, ಅವರಿಗೆ ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು ಎನ್ನುವ ಹೆಬ್ಬಯಕೆ ಇತ್ತು. ಹಾಗಾಗಿ ಅವರ ಮದುವೆ ಫಿಕ್ಸ್ ಆದರೂ ಕೂಡ ಒಲ್ಲೆ ಅಂತ ಹೇಳಿದರು. ದಟ್ ಹೌ ದ ಸ್ಟ್ರಾಂಗೆಸ್ಟ್ ಡಿಸೈರ್, ದಟ್ ಈಸ್ ಕಾಲ್ಸ್ ಬರ್ನಿಂಗ್ ಡಿಸೈರ್. ಸತ್ತರೂ ಪರವಾಗಿಲ್ಲ, ನಮ್ಮ ಆಶೆಯನ್ನು ಬಿಡೋದಿಲ್ಲ ಅನ್ನೋಷ್ಟು ಬಯಕೆ ಇರಬೇಕು. ನಿಮಗೂ ಕೂಡ ನಿಮ್ಮ ತಂದೆ ತಾಯಿಗಳು ಭಾಳ ಕಷ್ಟಪಟ್ಟು ಓದಿಸ್ತಿದ್ದಾರೆ, ನಿಮಗೂ ಒಂದು ಗುರಿ ಇದೆ, ಕನಸಿದೆ, ಅದನ್ನು ರೀಚ್ ಆಗಬೇಕೆನ್ನುವ ಹೆಬ್ಬಯಕೆ ಇರಬೇಕು. ಅಂದಾಗ ಮಾತ್ರ ಇವೆಲ್ಲವೂ ಸಹಜವಾಗಿ ಹಿಂದೆ ಸರಿತವೆ, ಅದರ ಒಂದು ಪ್ರಭಾವ ಕಡಿಮೆ ಆಗುತ್ತೆ. ನಾವು ಯಾವಾಗ ಒಂದು ಪ್ರಭಾವವನ್ನು ಹೆಚ್ಚು ಮಾಡ್ತೀವೋ, ಒಂದು ಆಸಕ್ತಿಯನ್ನು ಹೆಚ್ಚು ಮಾಡ್ತೀವೋ, ಆಗ ಕೆಳಗಿನ ಆಸಕ್ತಿ ಕೆಳಗಡೆ ಬರುತ್ತೆ, ಒಂದು ನಾವು ಆಸಕ್ತಿ ಪಡ್ತಕ್ಕಂಥ ವಿಷಯ ಮೇಲ್ ಬರುತ್ತೆ. ಉದಾಹರಣೆಗೆ ದೈಹಿಕ ಸುಖ, ಮಾನಸಿಕ ಸುಖ, ಆಧ್ಯಾತ್ಮಿಕ ಸುಖ, ಹೀಗೆ ನಮ್ಮ ಮನುಷ್ಯ ಜೀವಿ ಒಂದೊಂದು ಸುಖವನ್ನು ಪಡಲಿಕ್ಕೆ ಬಯಸ್ತಾನೆ. ದೈಹಿಕ ಸುಖವನ್ನು ಪಡಲಿಕ್ಕೆ ಬಯಸ್ತಾನೆ, ಮನೋರಂಜನೆಯನ್ನು ಪಡಲಿಕ್ಕೆ ಆಸೆ ಪಡ್ತಾನೆ, ಇನ್ನು ಒಂದು ಆಧ್ಯಾತ್ಮಿಕ ಒಂದು ಆನಂದವನ್ನು ಪಡಿಬೇಕು ಅಂತ ಬಯಸ್ತಾನೆ. ಇದರ ದೈಹಿಕ ಕೂಡ ಒಂದು ಕೆಳಮಟ್ಟದಲ್ಲಿರ್ತಕ್ಕಂಥದ್ದು. ಅದು ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಕೆಟ್ಟದಾದ ವಿಚಾರಗಳು. ಅದನ್ನು ಮುಕ್ತಿ ಹೊಂದಲಿಕ್ಕೆ ಸ್ವಾಮಿ ವಿವೇಕಾನಂದರವರು ಬರೆದಿರ್ತಕ್ಕಂಥ ಕೆಲವು ಪುಸ್ತಕಗಳಿದ್ದಾವೆ. ಇಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಸ್ಟಡಿ. ವಿದ್ಯಾಭ್ಯಾಸ ಅಂತ ಯುವಕರಿಗೆ ಕರೆ ಅನ್ನೋ ಒಂದು ಪುಸ್ತಕ. ಇದು ಕೇವಲ ₹15 ಬುಕ್, ಬಟ್ ಯು ಹ್ಯಾವ್ ಎ ಲಾಟ್ ಆಫ್ ಆನ್ಸರ್ ಇನ್ ದಿಟ್ ಬುಕ್.
ಈ ಪುಸ್ತಕದಲ್ಲಿ ಅನೇಕ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ, ವೈಯಕ್ತಿಕ ಪ್ರಾಬ್ಲಮ್ಗಳಿಗೆ, ಸಮಸ್ಯೆಗಳಿಗೆ ಇದರಲ್ಲಿ ಉತ್ತರಗಳಿದ್ದಾವೆ. ಇನ್ನೂ ಒಂದು ಪುಸ್ತಕ ಬರುತ್ತೆ, ಇದು ಪ್ರೀತಿ ಅಂತ. ಇದರ ಬೆಲೆ ಕೇವಲ ₹2. ಇದು ಸ್ವಾಮಿ ವಿವೇಕಾನಂದರಿಂದ ಒಂದು ಸಂಸ್ಥೆಯಿಂದ, ಉಡುಪಿ ಜಿಲ್ಲೆಯಿಂದ ಪ್ರಕಟಿತಗೊಂಡಿರುವ ಈ ಪುಸ್ತಕ ₹2 ಬೆಲೆ. ಆದರೆ ಇದರಲ್ಲಿ ಅಮೂಲ್ಯವಾದ ಪ್ರೀತಿ ಅಂದರೆ ಏನು, ವಿದ್ಯಾರ್ಥಿಗೆ ಪ್ರೀತಿ ಯಾವ ರೀತಿ ಇರಬೇಕು, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರೀತಿ ಅಂದರೆ ನಿಮ್ಮ ತಂದೆ ತಾಯಿಯನ್ನು ಪ್ರೀತಿ ಮಾಡಿ. ಫಾರ್ ದ ಅಟ್ಲೀಸ್ಟ್ ಯು ಗೋಲ್ ಅಚೀವ್, ನಿಮ್ಮ ಗೋಲ್ ಅಚೀವ್ ಆಗೋವರೆಗೂ ನಿಮ್ಮ ತಂದೆ ತಾಯಿಯನ್ನು ಶ್ರೇಷ್ಠ ಗುರುಗಳಂತೆ, ಶ್ರೇಷ್ಠ ವ್ಯಕ್ತಿಗಳಂತೆ, ದೇವರಂತೆ ಪೂಜಿಸಿ ಅವರನ್ನು ಪ್ರೀತಿ ಮಾಡಿ. ನಿಮ್ಮ ಗುರಿಯನ್ನು ಪ್ರೀತಿ ಮಾಡಿ, ನಿಮ್ಮ ಗುರುವನ್ನು ಪ್ರೀತಿ ಮಾಡಿ. ಅಂದಾಗ ಮಾತ್ರ ನೀವು ಒಳ್ಳೆ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇಲ್ಲವಾದರೆ ಸಾಮಾನ್ಯರಂತೆ ಉಳಿದು ಬಿಡ್ತೀರಾ ಅಂಥೇಳಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಪ್ರೀತಿ ಎನ್ನುವ ಪರಿಭಾಷೆ ಅವರದ್ದು ಆ ರೀತಿಯಾಗಿದೆ. ಆದರೆ ಇನ್ನೊಂದು ಪುಸ್ತಕವಿದೆ, ಇದು ಬ್ರಹ್ಮಚರ್ಯ, ಹೌ ಟು ಕಂಟ್ರೋಲ್, ಹೌ ಟು ಮೇಂಟೈನ್ ಅವರ್ ಫಿಸಿಕ್. ಬ್ರಹ್ಮಚರ್ಯವನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅಂತ. ₹2 ಇದರ ಪುಸ್ತಕದ ಬೆಲೆ. ₹2 ವಿದ್ಯಾರ್ಥಿಗಳಿಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ಪುಸ್ತಕಗಳನ್ನು ಇಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇದನ್ನು ಕೊಂಡು ಇಂಥ ಪುಸ್ತಕಗಳನ್ನು ಓದಬೇಕು. ಇದರಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವಜ್ರದಂತಹ ದೇಹ ಕಾಯವನ್ನು ಪಡಿಬೇಕು ಆಗಿತ್ತಂದರೆ ಯು ಹ್ಯಾವ್ ಟು ಬಿ ಕಾನ್ಸಂಟ್ರೇಟ್ ಆನ್ ಯುವರ್ ಗುಡ್ ವರ್ಕ್ಸ್. ಪ್ರತಿದಿನ ಈ ಒಂದು ಕೆಟ್ಟ ವಿಚಾರಗಳಿಂದ ಮುಕ್ತ ಹೊಂದಬೇಕು ಆಗಿತ್ತು ಅನ್ನೋದಾದರೆ ಅಟ್ಲೀಸ್ಟ್ ಡೂ 10 minutes ಆಫ್ ಸೂರ್ಯ ನಮಸ್ಕಾರವನ್ನು 10 ನಿಮಿಷ ಮಾಡಿ. ಸೂರ್ಯ ನಮಸ್ಕಾರ ಮಾಡೋಕ್ಕೂ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಸ್ಪೆಂಡ್ 15 minutes ಇನ್ ದ ಗ್ರೌಂಡ್. ಯು ಹ್ಯಾವ್ ಟು ಬಿ ಸ್ವೆಟ್ ಔಟ್ ಫ್ರಮ್ ಯುವರ್ ಬಾಡಿ. ನಿಮ್ಮ ದೇಹದಿಂದ ಬೆವರನ್ನು ಹೊರತರುವಂತೆ ಆಟವಾಡಬೇಕು. ಅಂದಾಗ ಮಾತ್ರ ಕೆಟ್ಟದಾದ ಕಲ್ಮಶವಾದ ಗುಣಗಳು ಹೊರಗಡೆ ಹೋಗ್ತವೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈಗ ಮಕ್ಕಳು ಆಟವಾಡೋದು ಅಂತಂದರೆ ಮೊಬೈಲಲ್ಲಿ PUBG ಆಡೋದು ಅಂತಿದ್ದಾರೆ. ಅಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ. ಹಾಗಾಗಿ ಎಮೋಷನ್ಸ್, ದ ಪೀಪಲ್ ಟುಡೇಸ್ ವಾಟ್ ಈಸ್ ದ ಕ್ರೈಮ್ ರೇಟ್ಸ್ ಆಲ್ಸೋ ಇನ್ಕ್ರೀಸಿಂಗ್. ಅಪರಾಧ ಪ್ರಕರಣಗಳು ಮಕ್ಕಳು ಭಾಗಿಯಾಗೋದು ಹೆಚ್ಚಾಗ್ತಿದೆ. ಕಾರಣ ಇದೇ, ದೈಹಿಕ ಚಟುವಟಿಕೆ ಇಲ್ಲ, ಮಾನಸಿಕ ನಿಯಂತ್ರಣವಿಲ್ಲ, ಯೋಗಾಭ್ಯಾಸವಿಲ್ಲ. ಅಟ್ಲೀಸ್ಟ್ ಯೋಗ, ಒಳ್ಳೆ ಕ್ರೀಡೆಯನ್ನು ಆಡೋದು ಭಾಳ ಮುಖ್ಯವಾಗ್ತದೆ ಅಂತೇಳಿ. ಇನ್ನೂ ಒಂದು ವಿದ್ಯಾಭ್ಯಾಸ ಅಂತ ಒಂದು ಪುಸ್ತಕವಿದೆ. ಇದರ ಬೆಲೆ ಕೇವಲ ₹10. ವಿದ್ಯಾಭ್ಯಾಸ ಮೈಸೂರು ಸಂಸ್ಥಾನದಿಂದ ಇದನ್ನು ಬಿಡುಗಡೆ ರಾಮಕೃಷ್ಣ ಆಶ್ರಮ ಮೈಸೂರು ಇವರು ಇದನ್ನು ಪ್ರಿಂಟ್ ಮಾಡಿದ್ದಾರೆ. ₹10 ಬೆಲೆ. ಬಟ್ ಎವ್ರಿ ಸ್ಟೂಡೆಂಟ್ ಹ್ಯಾವ್ ಟು ಬಿ ರೀಡ್ ದಿಸ್ ಬುಕ್ and then only you can understand how the greatness is the student life. ಈ ವಿದ್ಯಾರ್ಥಿ ಜೀವನ ಅಂದರೆ ಏನು, ಎಷ್ಟು ಪ್ರಮುಖವಾಗಿದೆ, ಹೀಗೆಲ್ಲ ನಾವು ಬಳಸ್ಕೊಳ್ಬೇಕು ನಮ್ಮ ಜೀವನವನ್ನು ಅಂತ ಸ್ವಾಮಿ ವಿವೇಕಾನಂದರು ಅತ್ಯಂತ ಕೂಲಂಕುಷವಾಗಿ ಈ ಪುಸ್ತಕಗಳಲ್ಲಿ ನಿಮಗೆ ಸರಳ ಭಾಷೆಯಲ್ಲಿ ಅರ್ಥವಾಗುವಂತೆ ಬರೆದಿದ್ದಾರೆ. ಈ ಪುಸ್ತಕಗಳನ್ನು ಓದಿ ಅಟ್ಲೀಸ್ಟ್ ಯು ಹ್ಯಾವ್ ಟು ಬಿ ಕಲ್ಟಿವೇಟ್ ಸಚ್ ಎ ಕ್ರಿಯೇಷನ್. ಈ ಒಂದು ಸ್ವಾಮಿ ವಿವೇಕಾನಂದರಂತಹ ಒಂದು ಧೈರ್ಯ, ಭಗತ್ ಸಿಂಗರಂತಹ ಒಂದು ಬಲಿದಾನ, ಅಬ್ದುಲ್ ಕಲಾಮರಂಥ ತೇಜಸ್ವಿ, ದ ಫೈರ್ ಆ್ಯಂಡ್ ಡಾಕ್ಟರ್ ಅಂಬೇಡ್ಕರ್ ಅಂತ ಪ್ರಬುದ್ಧತೆ ಬೇಕು ನಮಗೆಲ್ಲ. ದಟ್ಸ್ ವೈ ವಿ ಹ್ಯಾವ್ ಎವ್ರಿ ಸ್ಟೂಡೆಂಟ್ ಯು ನೀಡ್ ಟು ಬಿ ಕೀಪ್ ದೀಸ್ ಥಿಂಗ್ಸ್ ಇನ್ ಯುವರ್ ಮೈಂಡ್. ಸರ್, ಕೆಟ್ಟ ಆಲೋಚನೆಗಳು ಬಂದಾಗ ನೀವು ಆ ಜಾಗದಿಂದ ಹೊರಗಡೆ ಎದ್ದು ಬನ್ನಿ. ಎಲ್ಲರ ಜೊತೆ ಬರೀಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಇಷ್ಟವಾದವ್ರ ಜೊತೆ ಮಾತಾಡಿ. ನಿಮ್ಮ ತಂದೆ ತಾಯಿಗಳಿಗೆ ಫೋನ್ ಮಾಡಿ ಅವ್ರ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಪಡಿ. ಕೆಟ್ಟ ವಿಚಾರಗಳು ಬಂದಾಗ ನೀವು ಒಬ್ಬರು ಏಕಾಂತವಾಗಿದ್ದಾಗ ಏಕಾಂತವು ನಿಮ್ಮನ್ನು ಕೊಲೆ ಮಾಡುತ್ತೆ. ನಮ್ಮ ನಿಜವಾದ ಚಾರಿತ್ರ್ಯ ಯಾವಾಗ ಗೊತ್ತಾಗುತ್ತೆ, ನಮ್ಮ ನಿಜವಾದ ವ್ಯಕ್ತಿತ್ವವೇನು ಅನ್ನೋದನ್ನು ನಾವು ನೋಡಿಕೊಂಡ್ರೆ, ನಿಜವಾದ ವ್ಯಕ್ತಿತ್ವ 4 ಜನರ ಮಧ್ಯೆ ನೀನು ಇದ್ದಾಗ ಯಾವ ರೀತಿ ವರ್ತನೆ ಮಾಡುತ್ತಿ ಅನ್ನೋದು ನಿನ್ನ ನಿಜವಾದ ವ್ಯಕ್ತಿತ್ವವಲ್ಲ. ನೀನು ಒಬ್ಬನೇ ಒಂದು ರೂಮಲ್ಲಿ ಕೋಣೆಯಲ್ಲಿದ್ದಾಗ ನೀನು ಮಾಡುವ ಕೆಲಸಗಳು ನಿನ್ನ ವ್ಯಕ್ತಿತ್ವ. ನೀನು ಒಬ್ಬನೇ ಕೂತಾಗ ಮಾಡಬಹುದಾದಂಥ ಕೆಲಸಗಳು ಅದು ನಿನ್ನ ವ್ಯಕ್ತಿತ್ವ, ನಿಜವಾದ ವ್ಯಕ್ತಿತ್ವ. 4 ಜನರ ಮಧ್ಯೆ ತೋರಿಕೆಗಾಗಿ ಮಾಡುವ ಒಂದು ಶೋ ಆಫ್ ಅಂತೀವಲ್ಲ, ತೋರಿಕೆಗಾಗಿ ಮಾಡ್ತಕ್ಕಂಥ ಚಟುವಟಿಕೆಗಳಲ್ಲ, ನೀನು ಒಬ್ಬನೇ ಇದ್ದಾಗ ಮಾಡ್ತಕ್ಕಂಥ ಚಟುವಟಿಕೆ ನಿನ್ನ ನಿಜವಾದ ವ್ಯಕ್ತಿತ್ವ. ಹಾಗಾಗಿ ವಿದ್ಯಾರ್ಥಿಗಳೇ, ಯು ಹ್ಯಾವ್ ಟು ಬಿ ಅಡಾಪ್ಟ್ ಸಚ್ ಥಿಂಗ್ಸ್ ಇನ್ ಯುವರ್ ಲೈಫ್ ಇಸ್ ಗೋಯಿಂಗ್ ಟು ಬಿ ರೀಚ್ ಯು. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಕೆಟ್ಟ ವಿಚಾರವನ್ನು ತಪ್ಪಿಸ್ಕೊಳ್ಬೇಕು, ಈ ಒಂದು ಸೆಕ್ಸುವಲ್ ಡಿಸೈರ್ಸ್ ಮತ್ತು ಡಿಸ್ಟ್ರಾಕ್ಷನಿಂದ ತಪ್ಪಿಸ್ಕೊಳ್ಬೇಕು ಅನ್ನೋದಾದರೆ ಅಟ್ಲೀಸ್ಟ್ ಫಾಲೋ 10 minutes ಆಫ್ ದ ಯೋಗ, 10 minutes ಆಫ್ ದ ಸೂರ್ಯ ನಮಸ್ಕಾರ, ಅಟ್ಲೀಸ್ಟ್ ಒಂದು 15 ನಿಮಿಷ 20 ನಿಮಿಷ ಬೆವರು ಬರುವಂತೆ ಆಟಗಳನ್ನು ಆಡಿ, ಒಳ್ಳೆ ಕ್ರೀಡೆಗಳನ್ನು ಆಡಿ, ಒಳ್ಳೆಯದನ್ನು ಆಲೋಚಿಸಿ, ಒಳ್ಳೆಯದನ್ನು ಪುಸ್ತಕಗಳನ್ನು ಓದಿ, ಒಳ್ಳೆ ಗುರುಗಳನ್ನು ಹಿಂಬಾಲಿಸಿ, ಈ ಮುಖಾಂತರವಾಗಿ ನೀವು ಒಳ್ಳೆ ಜೀವನವನ್ನು ಕಟ್ಕೊಳ್ಬೋದು ಅಂತ ಖಚಿತ 100%. ಅದೆಷ್ಟೋ ಯುವಕರು ಯುವತಿಯರು ಈ ಪುಸ್ತಕಗಳನ್ನು ಓದಿ ಪ್ರಭಾವಿತರಾಗಿ ತಮ್ಮ ಜೀವನವನ್ನು ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ.
ಹಾಗಾಗಿ ಇಂಥ ಪುಸ್ತಕಗಳಿರ್ತಕ್ಕಂಥ ಅಮೂಲ್ಯ ಮಾಹಿತಿಯನ್ನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಥ್ಯಾಂಕ್ ಯು. ಮೇ ಗಾಡ್ ಬ್ಲೆಸ್ ಯು. ದೇವರು ಒಳ್ಳೆಯದು ಮಾಡಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್.